ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಶಾಲೆ ಫ್ಯಾಕ್ಟ್ಸ್. ಇವತ್ತಿನ ವಿಡಿಯೋದಲ್ಲಿ ನಾವು ಆಂಟಿ ಮ್ಯಾಟರ್ ಅಂದ್ರೆ ಏನು, ಅದನ್ನ ಹೇಗೆ ಪ್ರೊಡ್ಯೂಸ್ ಮಾಡ್ತಾರೆ ಮತ್ತು ಅದನ್ನ ರಾಕೆಟ್ಸ್ ಗಳಲ್ಲಿ ಉಪಯೋಗಿಸಿದರೆ ಏನಾಗುತ್ತೆ ಅಂತ ನೋಡೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ಆಗಿರುತ್ತೆ, ಸೊ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನೀವಿನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈ ಬ್ರಹ್ಮಾಂಡ ಪೂರ್ತಿ ಮ್ಯಾಟರ್ ಇಂದ ತುಂಬಿದೆ ಅಂತ ನಮಗ್ ಗೊತ್ತು. ಈ ಬ್ರಹ್ಮಾಂಡದಲ್ಲಿರೋ ಪ್ರತಿಯೊಂದು ವಸ್ತು ಸಹ ಮ್ಯಾಟರ್ ಇಂದ ಮಾಡಲ್ಪಟ್ಟಿದೆ. ಆದ್ರೆ 20ನೇ ಶತಮಾನಕ್ಕೆ ಸೇರಿದ ಪೌಲ್ ಡಿರೆಕ್ ಅನ್ನೋ ಈ ಥಿಯರಿಟಿಕಲ್ ಫಿಸಿಸಿಸ್ಟ್ ಆಲ್ಬರ್ಟ್ ಐನ್ಸ್ಟೀನ್ ಇನ ರಿಲೇಟಿವಿಟಿನ ಕ್ವಾಂಟಮ್ ಫಿಸಿಕ್ಸ್ ನ ಉಪಯೋಗಿಸಿ ಈ ಬ್ರಹ್ಮಾಂಡದಲ್ಲಿ ಕೇವಲ ಮ್ಯಾಟರ್ ಮಾತ್ರನೇ ಅಲ್ಲದೆ ಆಂಟಿ ಮ್ಯಾಟರ್ ಸಹ ಇರುತ್ತೆ ಅಂತ ಹೇಳಿದ್ರು. ಅಂದ್ರೆ ಪ್ರತಿಯೊಂದು ಪಾರ್ಟಿಕಲ್ ಗೆ ಸಮಾನವಾಗಿ ಅದರ ಆಂಟಿ ಪಾರ್ಟಿಕಲ್ ಇರುತ್ತೆ ಅಂತ ಈ ಥಿಯರಿ ಹೇಳುತ್ತೆ. ಮ್ಯಾಟರ್ ಮತ್ತು ಆಂಟಿ ಮ್ಯಾಟರ್ ಇವೆರಡು ಸಿಮಿಲರ್ ಆಗಿ ಒಂದೇ ರೀತಿ ಇದ್ರೂ ಸಹ ಅವುಗಳ ಚಾರ್ಜ್ ಮಾತ್ರ ಬೇರೆ ಬೇರೆ ಇರುತ್ತೆ. ನಮಗ್ ಗೊತ್ತು, ಸಾಧಾರಣವಾಗಿ ಒಂದು ಆಟಮ್ ಅಲ್ಲಿ ಎಲೆಕ್ಟ್ರಾನ್ ಮತ್ತು ಪ್ರೋಟಾನ್ ಇರುತ್ತೆ ಅಂತ. ಎಲೆಕ್ಟ್ರಾನ್ ನೆಗೆಟಿವ್ ಚಾರ್ಜ್ ಇಂದ ಹಾಗೆ ಪ್ರೋಟಾನ್ ಪಾಸಿಟಿವ್ ಚಾರ್ಜ್ ಇಂದ ಇರುತ್ತೆ. ಆದ್ರೆ ಆಂಟಿ ಮ್ಯಾಟರ್ ಅಲ್ಲಿ ಆಂಟಿ ಪ್ರೋಟಾನ್ ಮತ್ತು ಪೊಸಿಟ್ರಾನ್ಸ್ ಇರುತ್ತೆ. ಅಂದ್ರೆ ಆಂಟಿ ಪ್ರೋಟಾನ್ ನೆಗೆಟಿವ್ ಚಾರ್ಜ್ ಇಂದ ಮತ್ತು ಪೊಸಿಟ್ರಾನ್ ಪಾಸಿಟಿವ್ ಚಾರ್ಜ್ ಇಂದ ಇರುತ್ತೆ. ಪೊಸಿಟ್ರಾನ್ ಅಂದ್ರೆ ಪಾಸಿಟಿವ್ ಚಾರ್ಜ್ ಎಲೆಕ್ಟ್ರಾನ್ ಅಂತ ಅರ್ಥ. ಆದ್ರೆ ನಾವು ಈ ಆಂಟಿ ಮ್ಯಾಟರ್ ನ ನೋಡಲು ಸಾಧ್ಯವಿಲ್ಲ, ಹಾಗೆ ಅದು ನಮ್ಮ ಸುತ್ತಮುತ್ತ ಸಹ ಇರೋದಿಲ್ಲ. ಯಾಕಂದ್ರೆ ಯಾವಾಗ ಈ ಮ್ಯಾಟರ್ ಮತ್ತು ಆಂಟಿ ಮ್ಯಾಟರ್ ಟಚ್ ಆಗುತ್ತೋ ಆಗ ಇವೆರಡು ಅತ್ಯಂತ ಹೈ ಎನರ್ಜಿಯಾಗಿ ಕನ್ವರ್ಟ್ ಆಗಿ ಮಾಯವಾಗುತ್ತೆ. ಇಲ್ಲಿ ಮಾಯವಾಗೋದಂದ್ರೆ ಎನರ್ಜಿಯಾಗಿ ಸ್ಫೋಟಗೊಳ್ಳುವುದು ಅಂತ ಅರ್ಥ. ಹೀಗೆ ಮ್ಯಾಟರ್ ಮತ್ತು ಆಂಟಿ ಮ್ಯಾಟರ್ ಸೇರಿ ಪ್ರೊಡ್ಯೂಸ್ ಮಾಡಿದ ಎನರ್ಜಿಯನ್ನ ಅನ್ನಹಿಲೇಷನ್ ಅಂತಾರೆ. ಇದು ಪ್ರೊಡ್ಯೂಸ್ ಮಾಡಿದ ಎನರ್ಜಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಫಾರ್ಮ್ ಅಲ್ಲಿ ಇರುತ್ತೆ. ನಿಮಗ್ ಗೊತ್ತಾ, ಮ್ಯಾಟರ್ ಮತ್ತು ಆಂಟಿ ಮ್ಯಾಟರ್ ಸೇರಿದಾಗ ಬಂದ ಎನರ್ಜಿ ತುಂಬಾ ಪವರ್ಫುಲ್ ಆಗಿರುತ್ತೆ. ಅದು ಎಷ್ಟು ಅಂದ್ರೆ 1 ಗ್ರಾಮ್ ಮ್ಯಾಟರ್ 1 ಗ್ರಾಮ್ ಆಂಟಿ ಮ್ಯಾಟರ್ ಗೆ ಟಚ್ ಆದ್ರೆ ಸುಮಾರು 43 ಕಿಲೋ ಟನ್ ಎನರ್ಜಿ ಬಿಡುಗಡೆ ಆಗುತ್ತೆ. ಅಂದ್ರೆ ಇದು ಹಿರೋಶಿಮಾ ನಾಗಸಕಿ ಮೇಲೆ ಹಾಕಿದ ಆಟೋಮ್ ಬಾಂಬ್ ಇಂದ ರಿಲೀಸ್ ಆದ ಎನರ್ಜಿಗಿಂತ 2 ಪಟ್ಟು ಜಾಸ್ತಿ. ಒಂದು ವೇಳೆ 1 ಕೆಜಿ ಮ್ಯಾಟರ್ ಮತ್ತು 1 ಕೆಜಿ ಆಂಟಿ ಮ್ಯಾಟರ್ ಸೇರಿದ್ರೆ ಸುಮಾರು 43 ಮೆಗಾ ಟನ್ ಎನರ್ಜಿ ಬಿಡುಗಡೆ ಆಗುತ್ತೆ. ಅಂದ್ರೆ ಇದು ಸುಮಾರು 11,300 ಚದರ ಕಿಲೋಮೀಟರ್ ಏರಿಯಾವನ್ನ ನಾಶ ಮಾಡಬಲ್ಲದು. 5,500 ಕೆಜಿ ಮ್ಯಾಟರ್ ಮತ್ತು ಆಂಟಿ ಮ್ಯಾಟರ್ ಇಂದ ಬರೋ ಎನರ್ಜಿ ಎಷ್ಟು ಅಂದ್ರೆ ಈ ಪ್ರಪಂಚಕ್ಕೆ 1 ವರ್ಷ ಪೂರ್ತಿ ಆ ಎನರ್ಜಿಯನ್ನ ಸಪ್ಲೈ ಮಾಡಬಹುದು. ಆದ್ರೆ ಬಿಗ್ ಬ್ಯಾಂಗ್ ನಡೆದಾಗ ಮ್ಯಾಟರ್ ಜೊತೆಗೆ ಈ ಆಂಟಿ ಮ್ಯಾಟರ್ ಸಹ ಕ್ರಿಯೇಟ್ ಆಗಿದೆ. ಯಾವಾಗ ಈ ಆಂಟಿ ಮ್ಯಾಟರ್ ನ ಟಚ್ ಮಾಡ್ದೋ ಅನ್ನಹಿಲೇಷನ್ ನಡೆದು ಅವೆರಡು ಎನರ್ಜಿಯಾಗಿ ಕನ್ವರ್ಟ್ ಆಗಿ ಮಾಯವಾಯ್ತು. ಒಂದು ವೇಳೆ ಬಿಗ್ ಬ್ಯಾಂಗ್ ನಡೆದಾಗ ಇವೆರಡು ಈಕ್ವಲ್ ಆಗಿ ಫಾರ್ಮ್ ಆಗಿದ್ದಿದ್ರೆ ಇವತ್ತು ಮ್ಯಾಟರ್ ಸಹ ಇರ್ತಾ ಇರ್ಲಿಲ್ಲ. ಅಂದ್ರೆ ನಾವು, ಈ ಭೂಮಿ, ಈ ಬ್ರಹ್ಮಾಂಡ ಈ ರೀತಿ ಇರ್ತಾ ಇರ್ಲಿಲ್ಲ. ಆದ್ದರಿಂದ ವಿಜ್ಞಾನಿಗಳು ಒಂದು ಕನ್ಕ್ಲೂಷನ್ ಗೆ ಬಂದು ಬಿಗ್ ಬ್ಯಾಂಗ್ ಮೂಲಕ ಕ್ರಿಯೇಟ್ ಆದ ಮ್ಯಾಟರ್ ಈ ಆಂಟಿ ಮ್ಯಾಟರ್ ಗಿಂತ ಹೆಚ್ಚಾಗಿ ಫಾರ್ಮ್ ಆಯ್ತು, ಅದರಿಂದಲೇ ನಾವು ಈ ರೀತಿ ಇದ್ದೀವಿ ಅಂತ ಹೇಳ್ತಿದ್ದಾರೆ. ಆದ್ರೆ ಇಲ್ಲಿ ಮ್ಯಾಟರ್ ಮಾತ್ರನೇ ಯಾಕೆ ಉಳಿತು, ಆಂಟಿ ಮ್ಯಾಟರ್ ಯಾಕೆ ಮ್ಯಾಟರ್ ಗಿಂತ ಕಡಿಮೆ ಫಾರ್ಮ್ ಆಯ್ತು, ಹಾಗೆ ದೈವಿಕ ಕಣದ ಬಗ್ಗೆ ಹೀಗೆ ಇನ್ನೂ ಎಷ್ಟೋ ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋದಿಕ್ಕೆ ಸುಮಾರು 23 ದೇಶಗಳಿಗೆ ಸಂಬಂಧಪಟ್ಟ ವಿಜ್ಞಾನಿಗಳು ಸೇರಿ ಸರ್ನ್ ಅನ್ನೋ ಒಂದು ಲ್ಯಾಬ್ ನಲ್ಲಿ ಅಧ್ಯಯನ ಮಾಡ್ತಿದ್ದಾರೆ. ಇದರಲ್ಲಿ ಆಂಟಿ ಮ್ಯಾಟರ್ ನ ಕ್ರಿಯೇಟ್ ಮಾಡಿ ಅದು ಹೇಗೆ ಫಾರ್ಮ್ ಆಗುತ್ತೆ ಮತ್ತು ಅದರ ಪ್ರಾಪರ್ಟೀಸಿನ ಬಗ್ಗೆ ತಿಳಿದುಕೊಳ್ಳುತ್ತಿದ್ದಾರೆ. ಇದೆಲ್ಲ ಪಕ್ಕಕ್ಕೆ ಇಟ್ರೆ ಈ ಆಂಟಿ ಮ್ಯಾಟರ್ ಹೇಗೆ ತಯಾರಾಗುತ್ತೆ ಅಂತ ಈಗ ನೋಡೋಣ. ಸರ್ನ್ ಅಂದ್ರೆ ಯುರೋಪಿಯನ್ ಕೌನ್ಸಿಲ್ ಫಾರ್ ನ್ಯೂಕ್ಲಿಯರ್ ರಿಸರ್ಚ್. ಈ ಲ್ಯಾಬ್ ನಲ್ಲಿ ಪ್ರೋಟಾನ್ಸ್ ನ ಆಂಟಿ ಮ್ಯಾಟರ್ ಪ್ರೋಟಾನ್ ಆಗಿ ಕನ್ವರ್ಟ್ ಮಾಡಿ ಈ ಆಂಟಿ ಮ್ಯಾಟರ್ ನ ಪ್ರೊಡ್ಯೂಸ್ ಮಾಡಿದ್ರು. ಸರ್ನಿನ ವಿಜ್ಞಾನಿಗಳು LHC ಅಂದ್ರೆ ಲಾರ್ಜ್ ಹೈಡ್ರನ್ ಕೊಲೈಡರ್ ನ ಬಳಸಿ ಈ ಆಂಟಿ ಮ್ಯಾಟರ್ ನ ತಯಾರಿಸಿದರು. ಈ ಲಾರ್ಜ್ ಹೈಡ್ರನ್ ಕೊಲೈಡರ್ ಸ್ವಿಟ್ಜರ್ಲ್ಯಾಂಡ್ ಬಾರ್ಡರ್ ಅಲ್ಲಿ 27 ಕಿಲೋಮೀಟರ್ ಸೈಜ್ ರಿಂಗ್ ಶೇಪ್ ಅಲ್ಲಿ ಭೂಮಿಯ 100 ಕಿಲೋಮೀಟರ್ ಆಳದಲ್ಲಿರುತ್ತೆ. ಈ LHC ನಲ್ಲಿ 2 ಹೈ ಎನರ್ಜಿ ಪಾರ್ಟಿಕಲ್ ಬೀಮ್ಸ್ ಒಂದಕ್ಕೊಂದು ಆಪೋಸಿಟ್ ಆಗಿ ಬೆಳಕಿನ ವೇಗದಲ್ಲಿ ಪ್ರಯಾಣಿಸುತ್ತೆ. ಈ ಬೀಮ್ಸ್ ವ್ಯಾಕ್ಯೂಮ್ ಅಲ್ಲಿ ಸಪರೇಟ್ ಬೀಮ್ ಪೈಪ್ಸ್ ಮೂಲಕ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಟ್ರಾವೆಲ್ ಮಾಡುತ್ತೆ. ಈ ಬೀಮ್ ಅನ್ನೋದು ಕೆಲವು 100 ಕೋಟಿ ಪ್ರೋಟಾನ್ಸ್ ಇಂದ ತುಂಬಿರುತ್ತೆ. ಅಂದ್ರೆ ಇಲ್ಲಿ ಪ್ರೋಟಾನ್ಸ್ ಡಿಕ್ಕಿ ಹೊಡ್ಕೊಳ್ಳುತ್ತೆ ಅಂತ ಅರ್ಥ. ಪ್ರೋಟಾನ್ಸ್ ಇಂದ ಕೂಡಿದ ಈ ಬೀಮ್ ನ LHC ನಲ್ಲಿ 4 ಪ್ರದೇಶಗಳಲ್ಲಿ ಕೊಲೈಡ್ ಮಾಡ್ತಾರೆ. ಅವು ಅಟ್ಲಾಸ್, CMS, ಅಲೈಸ್ ಮತ್ತು LHCb. ಈ ಲಾರ್ಜ್ ಹೈಡ್ರನ್ ಕೊಲೈಡರ್ ನಲ್ಲಿ ಒಂದು ಸೆಕೆಂಡ್ ಗೆ ಸುಮಾರು 80 ಕೋಟಿ ಕೊಲಿಷನ್ಸ್ ನಡೆಯುತ್ತೆ. ಆದ್ರೆ ತುಂಬಾ ಸಲ ಈ ಪ್ರೋಟಾನ್ ಕೊಲಿಷನ್ಸ್ ಮಿಸ್ ಆಗುತ್ತೆ. ಅದರಲ್ಲಿ ಕೆಲವು ಮಾತ್ರನೇ ಕೊಲೈಡ್ ಆಗುತ್ತೆ. ಯಾವಾಗ ಲೈಟ್ ಸ್ಪೀಡ್ ಅಲ್ಲಿ ಈ ಕೊಲಿಷನ್ ನಡೆಯುತ್ತೋ ಆಗ ತುಂಬಾ ಸೆಕೆಂಡರಿ ಪಾರ್ಟಿಕಲ್ಸ್ ದೊಂದಿಗೆ ಈ ಆಂಟಿ ಪ್ರೋಟಾನ್ ಸಹ ಪ್ರೊಡ್ಯೂಸ್ ಆಗುತ್ತೆ. ಆದ್ರೆ ಪ್ರೊಡ್ಯೂಸ್ ಆದ ಈ ಆಂಟಿ ಪ್ರೋಟಾನ್ಸ್ ಕೆಲ ನ್ಯಾನೋ ಸೆಕೆಂಡ್ಸ್ ಅಲ್ಲಿ ಕಣ್ಮರೆಯಾಗುತ್ತೆ. ಆದ್ದರಿಂದ ಈ ರೀತಿ ಆಗದೆ ಇರೋದಿಕ್ಕೆ ಆಂಟಿ ಪ್ರೋಟಾನ್ ಡಿಆಕ್ಸಿಲರೇಟರ್ ಸಹಾಯದಿಂದ ಈ ಆಂಟಿ ಪ್ರೋಟಾನ್ ನ ಡಿಆಕ್ಸಿಲರೇಟ್ ಮಾಡ್ತಾರೆ. ಅಂದ್ರೆ ಅವುಗಳ ವೇಗವನ್ನ ಲೈಟ್ ಸ್ಪೀಡ್ ಇಂದ ಕಡಿಮೆ ಮಾಡ್ತಾರೆ. ಸೊ ಈ ರೀತಿ ನಮ್ಮ ವಿಜ್ಞಾನಿಗಳು ಆಂಟಿ ಮ್ಯಾಟರ್ ನ ಪ್ರೊಡ್ಯೂಸ್ ಮಾಡ್ತಾರೆ. ಆದ್ರೆ ಪ್ರೊಡ್ಯೂಸ್ ಆದ ಈ ಆಂಟಿ ಮ್ಯಾಟರ್ ನ ಸ್ಟೋರ್ ಮಾಡೋದು ತುಂಬಾ ಕಷ್ಟ. ಹೀಗೆ ಪ್ರೊಡ್ಯೂಸ್ ಆದ ಆಂಟಿ ಮ್ಯಾಟರ್ ನ ಗಾಳಿಯಲ್ಲಿ ಹಿಡೋದಕ್ಕೆ ಆಗೋದಿಲ್ಲ.
ಹಾಗೆ ಯಾವುದೇ ಕಂಟೈನರ್ ನಲ್ಲೂ ಸಹ ಇಡೋದಿಕ್ಕೆ ಆಗೋದಿಲ್ಲ. ಒಂದು ಮಾತಲ್ಲಿ ಹೇಳ್ಬೇಕಂದ್ರೆ ಮ್ಯಾಟರ್ ಇಂದ ತಯಾರಾದ ಯಾವ್ದ್ರಿಂದನೂ ಸಹ ಈ ಆಂಟಿ ಮ್ಯಾಟರ್ ನ ಸ್ಟೋರ್ ಮಾಡಲು ಸಾಧ್ಯವಿಲ್ಲ. ಯಾಕಂದ್ರೆ ಮ್ಯಾಟರ್ ಆಂಟಿ ಮ್ಯಾಟರ್ ಗೆ ಟಚ್ ಆದ್ರೆ ಅನ್ನಿಹಿಲೇಷನ್ ನಡೆದು ಅವೆರಡು ಮಾಯವಾಗುತ್ತೆ. ಆದ್ರೆ ನಮ್ಮ ವಿಜ್ಞಾನಿಗಳು ಮ್ಯಾಗ್ನೆಟಿಕ್ ಫೀಲ್ಡ್ ನ ಉಪಯೋಗಿಸಿ ಈ ಆಂಟಿ ಮ್ಯಾಟರ್ ನ ಸ್ಟೋರ್ ಮಾಡಬಹುದೆಂದು ಪ್ರೂವ್ ಮಾಡಿದ್ದಾರೆ. ಆಗ್ತಾನೆ ಫಾರ್ಮ್ ಆದ ಆಂಟಿ ಮ್ಯಾಟರ್ ತುಂಬಾ ಹಾಟ್ ಆಗಿರುತ್ತೆ. ಅದು ಎಷ್ಟು ಬಿಸಿಯಾಗಿರುತ್ತೆ ಅಂದ್ರೆ ನಮ್ಮ ಸೂರ್ಯನಲ್ಲಿರೋ ತಾಪಮಾನಕ್ಕಿಂತ 10 ಲಕ್ಷ ಪಟ್ಟು ಜಾಸ್ತಿ ಇರುತ್ತೆ. ಇಷ್ಟು ಬಿಸಿಯಾಗಿರೋ ಆಂಟಿ ಮ್ಯಾಟರ್ ನ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ. ಆದ್ರೆ ಈಗಿನವರೆಗೂ ಆಂಟಿ ಮ್ಯಾಟರ್ ನ ಕೇವಲ 17 ನಿಮಿಷಗಳು ಮಾತ್ರ ಸ್ಟೋರ್ ಮಾಡಲು ಸಾಧ್ಯವಾಯಿತು. ಒಂದ್ಸಲ ಇದನ್ನೆಲ್ಲ ಪಕ್ಕಕ್ಕೆ ಇಟ್ರೆ 1950ರಲ್ಲಿ ಯೂಜಿಯನ್ ಸ್ಯಾಂಗರ್ ಅನ್ನೋ ವಿಜ್ಞಾನಿ ಆಂಟಿ ಮ್ಯಾಟರ್ ನ ರಾಕೆಟ್ ಪ್ರಪೋಲ್ಷನ್ ಗೆ ಬಳಸಬಹುದೆಂದು ಪ್ರಪೋಸ್ ಮಾಡಿದ್ರು. ಸಾಮಾನ್ಯವಾಗಿ ರಾಕೆಟ್ಸ್ ಗಳಲ್ಲಿ ಫ್ಯೂಲ್ ಆಕ್ಸಿಜನ್ ದೊಂದಿಗೆ ಸೇರಿ ಕಂಬಷನ್ ಚೇಂಬರ್ ನಲ್ಲಿ ಕಂಬಷನ್ ನಡೆದು ಅದು ಥ್ರಸ್ಟ್ ನ ಪ್ರೊಡ್ಯೂಸ್ ಮಾಡುತ್ತೆ. ಈ ಥ್ರಸ್ಟ್ ಫೋರ್ಸ್ ಮೂಲಕ ರಾಕೆಟ್ಸ್ ಪ್ರಯಾಣಿಸುತ್ತೆ. ಸರಿ, ಇದೆಲ್ಲ ನಮಗ್ ಗೊತ್ತು. ಆದ್ರೆ ಯುಜಿ ಸ್ಯಾಂಗರ್ ಅನ್ನೋ ವಿಜ್ಞಾನಿ ಏನ್ ಹೇಳಿದ್ರು ಅಂದ್ರೆ ಬೇಕಾದಷ್ಟು ಆಂಟಿ ಮ್ಯಾಟರ್ ನ ಪ್ರೊಡ್ಯೂಸ್ ಮಾಡಿ ಅದನ್ನ ಸ್ಟೋರ್ ಮಾಡಿ ಅದಕ್ಕೆ ಬೇಕಾದ ಮ್ಯಾಟರ್ ದೊಂದಿಗೆ ಅನ್ನಿಹಿಲೇಷನ್ ನಡೆಸಿ ಅದರಿಂದ ಪ್ರೊಡ್ಯೂಸ್ ಆದ ಎನರ್ಜಿಯನ್ನ ರಾಕೆಟ್ಸ್ ಗಳಲ್ಲಿ ಬಳಸಬಹುದೆಂದು ಹೇಳಿದ್ರು. ಇದು ನೋಡೋದಿಕ್ಕೆ ತುಂಬಾ ಸಿಂಪಲ್ ಆಗಿದ್ರೂ ಸಹ ಇದರಲ್ಲಿ ತುಂಬಾ ಸಮಸ್ಯೆಗಳಿವೆ. ಈ ಸಮಸ್ಯೆಗಳಿಂದಲೇ ಇದುವರೆಗೂ ಆಂಟಿ ಮ್ಯಾಟರ್ ಇಂದ ಪ್ರಯಾಣಿಸೋ ರಾಕೆಟ್ಸ್ ಇನ್ನೂ ರೆಡಿ ಆಗಿಲ್ಲ. ಅವು ಏನಂದ್ರೆ ಆಂಟಿ ಮ್ಯಾಟರ್ ನ ಪ್ರೊಡ್ಯೂಸ್ ಮಾಡ್ಬೇಕಂದ್ರೆ ತುಂಬಾ ಖರ್ಚಾಗುತ್ತೆ. ಅದು ಎಷ್ಟು ಅಂದ್ರೆ ಕೇವಲ 1 ಗ್ರಾಮ್ ಆಂಟಿ ಮ್ಯಾಟರ್ ನ ಪ್ರೊಡ್ಯೂಸ್ ಮಾಡ್ಬೇಕಂದ್ರೆ ಸುಮಾರು $63 ಟ್ರಿಲಿಯನ್ ಖರ್ಚಾಗುತ್ತೆ. ಅಷ್ಟೇ ಅಲ್ಲದೆ 25 ಮಿಲಿಯನ್ ಬಿಲಿಯನ್ ಕಿಲೋವ್ಯಾಟ್ಸ್ ಎನರ್ಜಿಯ ಅವಶ್ಯಕತೆ ಇರುತ್ತೆ. ಹಾಗೆ ಪ್ರೊಡ್ಯೂಸ್ ಆದ ಆಂಟಿ ಮ್ಯಾಟರ್ ನ ಸಹ ಸ್ಟೋರ್ ಮಾಡಲು ಸಾಧ್ಯವಿಲ್ಲ. ಯಾಕಂದ್ರೆ ಅದು ಯಾವ್ದಾದ್ರು ಮ್ಯಾಟರ್ ದೊಂದಿಗೆ ಟಚ್ ಆದ್ರೂ ಅನ್ನಿಹಿಲೇಷನ್ ನಡೆಯುತ್ತೆ. ಯಾವಾಗ ಈ ಆಂಟಿ ಮ್ಯಾಟರ್ ಅನ್ನಿಹಿಲೇಟ್ ಆಗುತ್ತೋ ಆಗ ಅದು ಹೈ ಎನರ್ಜಿ ರೇಡಿಯೇಷನ್ ನ ರೂಪಿಸುತ್ತೆ. ಇದನ್ನ ನಾರ್ಮಲ್ ಆಗಿ ನಾವು ಕಂಟ್ರೋಲ್ ಮಾಡೋದಿಕ್ಕೆ ಅಸಾಧ್ಯ ಅಂತಾನೆ ಹೇಳ್ಕೋಬಹುದು. ಈ ಸಮಸ್ಯೆಗಳಿಂದಾಗಿ ಆಂಟಿ ಮ್ಯಾಟರ್ ಇಂದ ಕೆಲಸ ಮಾಡೋ ರಾಕೆಟ್ಸ್ ಇನ್ನೂ ತಯಾರಾಗಿಲ್ಲ. ಆದ್ರೆ ಮ್ಯಾಟರ್ ಮತ್ತು ಆಂಟಿ ಮ್ಯಾಟರ್ ಸೇರಿದಾಗ ರಿಲೀಸ್ ಆದ ಎನರ್ಜಿ ಹೈ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ರೇಡಿಯೇಷನ್ ಫಾರ್ಮ್ ಅಲ್ಲಿ ಇರುತ್ತೆ. ಇದನ್ನ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ. ಆದ್ರೆ ನಮ್ಮ ವಿಜ್ಞಾನಿಗಳು ನ್ಯೂಕ್ಲಿಯರ್ ರಿಯಾಕ್ಷನ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಸಹಾಯದಿಂದ ಈ ರಾಕೆಟ್ಸ್ ನ ಕಂಟ್ರೋಲ್ ಮಾಡಬಹುದೆಂದು ಹೇಳ್ತಿದ್ದಾರೆ. ನಿಮಗ್ ಗೊತ್ತಾ, ಆಂಟಿ ಮ್ಯಾಟರ್ ಇಂದ ನಡೆಯೋ ರಾಕೆಟ್ಸಿನ ಎನರ್ಜಿ ನಾರ್ಮಲ್ ರಾಕೆಟ್ ಗಳಲ್ಲಿರೋ ಥ್ರಸ್ಟ್ ಎನರ್ಜಿಗಿಂತ 1000 ಪಟ್ಟು ಜಾಸ್ತಿ ಇರುತ್ತೆ. ನಾರ್ಮಲ್ ರಾಕೆಟ್ಸ್ ಮೂಲಕ ನಾವು ಮಂಗಳ ಗ್ರಹಕ್ಕೆ ತಲುಪೋದಕ್ಕೆ ಸುಮಾರು 6 ರಿಂದ 9 ತಿಂಗಳ ಸಮಯ ಬೇಕು. ಆದ್ರೆ ಈ ಆಂಟಿ ಮ್ಯಾಟರ್ ಇಂದ ನಡೆಯೋ ರಾಕೆಟ್ಸ್ ಮೂಲಕ ನಾವು ಈ ಮಂಗಳ ಗ್ರಹಕ್ಕೆ ಕೆಲ ವಾರಗಳಲ್ಲೇ ತಲುಪಬಹುದು. ಹಾಗೆ ನಮ್ಮ ಸೋಲಾರ್ ಸಿಸ್ಟಮ್ ನ ಕೆಲವು ಮಂತ್ಸ್ ಅಲ್ಲೇ ದಾಟಬಹುದು. ಈ ಆಂಟಿ ಮ್ಯಾಟರ್ ಇಂದ ನಡೆಯೋ ರಾಕೆಟ್ಸ್ ನ ತುಂಬಾ ಟೈಪ್ಸ್ ಅಲ್ಲಿ ಡಿವೈಡ್ ಮಾಡಿದ್ದಾರೆ. ಈ ಪ್ರೋಸೆಸ್ ನಾವು ಮೊದಲೇ ಹೇಳ್ಕೊಂಡ ಆಂಟಿ ಮ್ಯಾಟರ್ ಪವರ್ಡ್ ರಾಕೆಟ್ ರೀತಿನೇ ಇರುತ್ತೆ. ಅಂದ್ರೆ ರಾಕೆಟ್ಸ್ ಗಳಲ್ಲಿ ಮ್ಯಾಟರ್ ಮತ್ತು ಆಂಟಿ ಮ್ಯಾಟರ್ ನ ಅನ್ನಿಹಿಲೇಟ್ ಮಾಡಿ ಅದರಿಂದ ರಿಲೀಸ್ ಆದ ಎನರ್ಜಿಯನ್ನ ಮ್ಯಾಗ್ನೆಟಿಕ್ ಫೀಲ್ಡ್ ಮೂಲಕ ನಾಜಲ್ ಮುಖಾಂತರ ಕಳಿಸಿ ಥ್ರಸ್ಟ್ ನ ಪ್ರೊಡ್ಯೂಸ್ ಮಾಡೋದು. ಈ ಪ್ರೋಸೆಸ್ ನ್ಯೂಕ್ಲಿಯರ್ ಎನರ್ಜಿಯಿಂದ ನಡೆಯೋ ರಾಕೆಟ್ಸ್ ರೀತಿ ಇರುತ್ತೆ. ನ್ಯೂಕ್ಲಿಯರ್ ಕೋರ್ ಮುಖಾಂತರ ಲಿಕ್ವಿಡ್ ಹೈಡ್ರೋಜನ್ ನ ಕಳಿಸ್ತಾರೆ. ಆ ಕೋರ್ ಅಲ್ಲಿ ನ್ಯೂಕ್ಲಿಯರ್ ಫ್ಯೂಷನ್ ನಡೆಯೋದ್ರಿಂದ ಪ್ರೊಡ್ಯೂಸ್ ಆದ ಹೀಟ್ ನ ಲಿಕ್ವಿಡ್ ಹೈಡ್ರೋಜನ್ ಗ್ರಹಿಸಿ ಸೂಪರ್ ಹೀಟೆಡ್ ಗ್ಯಾಸ್ ಆಗಿ ಬದಲಾಗುತ್ತೆ. ಹೀಗೆ ಪ್ರೊಡ್ಯೂಸ್ ಆದ ಸೂಪರ್ ಹೀಟೆಡ್ ಗ್ಯಾಸ್ ನ ನಾಜಿಲ್ ಮುಖಾಂತರ ಕಳಿಸಿ ಥ್ರಸ್ಟ್ ನ ಪ್ರೊಡ್ಯೂಸ್ ಮಾಡೋದು. ಇದೇ ರೀತಿ ಥರ್ಮಲ್ ಆಂಟಿ ಮ್ಯಾಟರ್ ರಾಕೆಟ್ ಕೆಲಸ ಮಾಡುತ್ತೆ. ಅಂದ್ರೆ ಅನ್ನಿಹಿಲೇಷನ್ ಮೂಲಕ ಪ್ರೊಡ್ಯೂಸ್ ಆದ ಗಾಮಾ ರೇಸ್ ನ ಉಪಯೋಗಿಸಿ ಈ ಇಂಜಿನ್ ಕೋರ್ ನ ಹೀಟ್ ಮಾಡ್ತಾರೆ. ಈ ಕೋರ್ ಮುಖಾಂತರ ಆ ಹೈಡ್ರೋಜನ್ ಗ್ಯಾಸ್ ನ ಕಳಿಸಿ ಅದನ್ನ ಸೂಪರ್ ಹೀಟೆಡ್ ಹೈಡ್ರೋಜನ್ ಗ್ಯಾಸ್ ಆಗಿ ಕನ್ವರ್ಟ್ ಮಾಡಿ ನಾಜಿಲ್ ಮುಖಾಂತರ ಡೈವರ್ಟ್ ಮಾಡ್ತಾರೆ. ಮತ್ತೊಂದು ಪ್ರೋಸೆಸ್ ಗಾಮಾ ರೇಸ್ ನ ಉಪಯೋಗಿಸಿ ಲೇಸರ್ ನ ಕ್ರಿಯೇಟ್ ಮಾಡಿ ಲೇಸರ್ ಪ್ರಪೋಲ್ಷನ್ ನ ಯೂಸ್ ಮಾಡ್ತಾರೆ. ಹಾಗೆ ಆಂಟಿ ಮ್ಯಾಟರ್ ಇಂದ ನಡೆಯೋ ರಾಕೆಟ್ಸ್ ಮೇಲೆ ತುಂಬಾ ಕಾನ್ಸೆಪ್ಟ್ಸ್ ಇವೆ. ಆದ್ರೆ ಪ್ರಸ್ತುತ ಕಾಲದಲ್ಲಿ ಈ ಆಂಟಿ ಮ್ಯಾಟರ್ ನ ತಯಾರಿಸಿ ಹಾಗೆ ಅದನ್ನ ಸ್ಟೋರ್ ಮಾಡೋದೇ ತುಂಬಾ ದೊಡ್ಡ ಚಾಲೆಂಜ್. ಆದ್ರೆ ಭವಿಷ್ಯದಲ್ಲಿ ಖಂಡಿತ ಈ ಚಾಲೆಂಜಸ್ ನ ಸುಲಭವಾಗಿ ಎದುರಿಸಿ ಈ ಆಂಟಿ ಮ್ಯಾಟರ್ ನ ರಾಕೆಟ್ಸ್ ಗಳಲ್ಲಿ ಈಸಿಯಾಗಿ ಯೂಸ್ ಮಾಡ್ಕೊಳ್ಳೋ ಕಾಲ ಖಂಡಿತ ಬಂದೇ ಬರುತ್ತೆ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡ್ಕೊಳ್ಳಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೋಸ್ಕರ ನಮ್ಮ ಚಾನೆಲ್ ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.